ನಂಬರ್ ಅಂದರೆ ನಾನು ಅಂದರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ನನ್ನ ಅಭಿಮಾನಿಗಳಿಗೆ ಗೊತ್ತು. 4ನೇ ತಾರೀಕುವರೆಗೆ ಗಾಡಿಗಳು ಅಷ್ಟೊಂದು ಬರಲ್ಲ. 100%. 4ನೇ ತಾರೀಕುವರೆಗೆ ಬಾಡಿ ಮೇಲೆ ಇರೋ ಆಸೆ ಗಾಡಿ ಮೇಲೆ ಇರೋದು ಭಾಳ ಕಮ್ಮಿನೇ. 100%. 4 ಒಂದು ರಾವು ಸಂಕೇತದ ಒಂದು ಸಂಕೇತ. ಈ 4ನೇ ನಂಬರ್ಸ್ಗೆ 12 ರಾಶಿಲಿ ಮನೆಗಳೇ ಇಲ್ಲ. 100%. 12 ರಾಶಿಲು ರಾವು ಕೇತು ಮನೆ ಇಲ್ಲ. ರಾವುಗೆ ಮನೆ ಇಲ್ಲ. ಆದರೆ ರಾವು 4 ಅನ್ನೋದು ರಾವು 4ನೇ ನಂಬರು. ರಾವುಗಾಲ ಅವ್ರದ್ದೇನೆ. ರಾವುಗಾಲವನ್ನು ಅತಿ ಹೆಚ್ಚು ನೀವು ಪೂಜಿಸ್ತೀರ. ದುರ್ಗಿಗೆ ರಾವುಗಾಲದಲ್ಲಿ ದೀಪವನ್ನು ಹಚ್ತೀರ. ಯಾಕಂದರೆ ರಾವುಗೆ ಅಧಿಪತಿ ಆಗ್ತಾರೆ. ರಾವು ಅಂದರೆ 4ನೇ ನಂಬರು. 4ನೇ ನಂಬರ್ ನಕ್ಷತ್ರಗಳು ಯಾವಪ್ಪ ಅಂದರೆ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರಗಳು ರಾವು ನಕ್ಷತ್ರಗಳು. ಇವ್ರಿಗೆ ಅತಿ ಹೆಚ್ಚು ತುಂಬ ಚೆನ್ನಾಗಿ ಒಲ್ದು ಬರೋದು ನಿಂಬೆಹಣ್ಣು. ಅತಿ ಹೆಚ್ಚು ನಿಮ್ಮ ಗಾಡಿಯಲ್ಲಿ ನಿಂಬೆಹಣ್ಣನ್ನು ಇಡಬೇಕಾಗತ್ತೆ. ವೆಹಿಕಲಲ್ಲಿ ಗಾಡಿಯಲ್ಲಿ ನಿಂಬೆಹಣ್ಣು ಇಡಬೇಕಾಗತ್ತೆ. ಮತ್ತು 4ನೇ ತಾರೀಕುವರೆಗೆ ಯೆಲ್ಲೋ ಕಲರು ಮತ್ತು ಬ್ಲೂ ಕಲರ್ ಎರಡೂ ಆಗುತ್ತೆ. ರೆಡ್ ಕಲರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಭಾಳ ವಿಶೇಷವಾಗಿ 4ನೇ ತಾರೀಕುವರೆಗೆ. 4ನೇ ತಾರೀಕುವರೆಗೆ ಆಗದಿರೋ ಬಣ್ಣ ಯಾವುದಪ್ಪ ಅಂದರೆ ಬ್ಲ್ಯಾಕ್ ಕಲರ್ ಬಣ್ಣ ಒಂದು ಆಗಲ್ಲ. ಆರೆಂಜ್ ಅಂತೂ ತುಂಬ ಚೆನ್ನಾಗತ್ತೆ. ಬ್ಲ್ಯಾಕ್ ಬಣ್ಣವನ್ನು ಅತಿ ಹೆಚ್ಚು ಬಳಸಬಾರದು, ತುಂಬ ತೊಂದರೆ ಹಾಕಿರ್ತಾರೆ. 4ನೇ ತಾರೀಕವರು ಬ್ಲ್ಯಾಕ್ ಯೂಸ್ ಮಾಡೋಂಗಲ್ಲ. 4ನೇ ತಾರೀಕುವರೆಗೆ ಟ್ರಾವೆಲ್ಸಲ್ಲಿ ಯಾರು ಇದು ಕೆಲಸ ಮಾಡ್ತಾರೆ ದಯವಿಟ್ಟು ಟ್ರಾವೆಲ್ಸ್ ಕೆಲಸವನ್ನು ಬಿಟ್ಬಿಡಿ. ಇವ್ರಿಗೆ ಬರಲ್ಲ. ಯಾವಾಗಲೂ ಬೇಕಾದ್ರೆ ನೋಡಿ 4ನೇ ತಾರೀಕಲ್ಲಿ ಹುಡ್ತವ್ರಿಗೆ ಯಾವಾಗಲೂ ಡ್ರೈವರ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅವ್ರಿಗೆ ಡ್ರೈವರ್ಗಳು ಕೈ ಸಿಗಕ್ಕಲ್ಲ 4ನೇ ತಾರೀಕುವರೆಗೆ. ಇವ್ರಿಗೆ ತುಂಬ ಚೆನ್ನಾಗಿ ಬರೋಂಥ ನಂಬರ್ಸ್ಗಳು ಯಾವಪ್ಪ ಅಂದರೆ 1ನೇ ತಾರೀಕು. 1 ತುಂಬ ಚೆನ್ನಾಗಿರುತ್ತೆ. ಈ 4ನೇ ತಾರೀಕುವರೆಗೆ 1 ಸಿಕ್ಕಾಬಟ್ಟೆ ಒಲ್ದು ಬರುತ್ತೆ. 1, 3 ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 4 ತುಂಬ ಚೆನ್ನಾಗಾಗುತ್ತೆ. 6 ತುಂಬ ಚೆನ್ನಾಗತ್ತೆ. 9 ತುಂಬ ಚೆನ್ನಾಗಾಗುತ್ತೆ. ಈ ನಂಬರ್ ಅತಿ ಹೆಚ್ಚು ಇವರ ಗಾಡಿಯಲ್ಲಿ ರಿಪೀಟ್ ಆದಷ್ಟು ಲಕ್ ಜಾಸ್ತಿ ಇರುತ್ತೆ. 33, 66, 99, 11, 44 ಇವೆಲ್ಲವೂ ಕೂಡ ವೆಹಿಕಲ್ ನಂಬರು. ಆದರೆ ಗಾಡೀಲಿ ಯಾವುದೇ ವೆಹಿಕಲ್ ನಂಬರ್ಲಿ 144 ಇವೆಲ್ಲ ಇರಬಾರ್ದು. 144, 143 ಇವೆಲ್ಲ ಸೆಕ್ಷನ್ ನಂಬರ್ಗಳೆಲ್ಲ ಇರಬಾರ್ದು. 144 ಅನ್ನೋ ನಂಬರ್ಸ್ಗಳಿದ್ದಾಗ ಏನೋ ಅವ್ರ ಮನೇಲಿ ತೊಂದರೆಗಳಾಗುತ್ತೆ. ಅಕಸ್ಮಿತವಾದ ಸಾವುಗಳು ಬಂದ್ಬಿಡ್ತವೆ. ದಯವಿಟ್ಟು ಈ ನಂಬರ್ನ ಯೂಸ್ ಮಾಡಬೇಡಿ. 4ನೇ ತಾರೀಕುವರೆಗೆ ನ್ಯೂ ಮಹಾರಾಜಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಈ ಕಾರ್ಯಕ್ರಮದಲ್ಲಿ ನಾನು ಹೇಳೋದು ಎಲ್ಲವೂ ಸತ್ಯವಿರ್ತವೆ, ಯಾವುದು ತಪ್ಪಿರಲ್ಲ. 100%. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯ ನಾನು ಹೇಳೋ ಮಾತು ಅಷ್ಟೇ ಸತ್ಯ ಇರುತ್ತೆ. ಇವ್ರಿಗೆ 2ನೇ ನಂಬರ್ ಬರಲ್ಲ, 5ನೇ ನಂಬರ್ ಬರಲ್ಲ, 8ನೇ ನಂಬರ್ ಆಗಲ್ಲ. 2, 5, 8 ಇವ್ರಿಗೆ 88, 22, 55 ಈ ಥರ ವೆಹಿಕಲ್ ನಂಬರ್ಸ್ ಏನಾದ್ರು ಬಂದರೆ ಇವ್ರಿಗೇನೋ ದೊಡ್ಡ ಗಾಚಾರ, ಗಂಡಾಂತರಗಳು, ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ 4ನೇ ತಾರೀಕುವರೆಗೆ. ದಯವಿಟ್ಟು ಈ ಥರ ನಂಬರ್ಸ್ ಇದ್ರೆ ಗಾಡಿ ಮಾರಿ ಬೇರೆ ತಗೊಳ್ಳಿ. ಅದರಲ್ಲೂ ಬ್ಲ್ಯಾಕ್ ಕಲರ್ ಗಾಡಿ ಇದ್ರೆ ಫಸ್ಟ್ ಮಾರಿ, ನಿಮ್ಮ ಲೈಫಲ್ಲಿ ಬದಲಾವಣೆ ಕಾಣ್ತೀರ. ನನಗೆ ತಿಳಿದಿರೋ ಪ್ರಕಾರ 4 ಆದಮೇಲೆ 5ನೇ ತಾರೀಕು ಬಗ್ಗೆ ಹೇಳ್ತೀನಿ. 5 ನಂಬರ್ಸ್ ಸಖತ್ ಬ್ರಿಲಿಯಂಟ್ ನಂಬರ್ಸ್, ಸಕ್ಸಸ್ ನಂಬರ್ಸ್, ಬೆಟರ್ ನಂಬರ್ಸ್. ತುಂಬ ಜನ ಆಟೋ ಓಡಿಸೋರು, ಟ್ರಾವೆಲ್ಸಲ್ಲಿ ಕೆಲಸ ಮಾಡೋರಲ್ಲ, ಇವರು 5ನೇ ತಾರೀಕವರಾಗಿರ್ತಾರೆ. 100% ಬರೆದ್ರೆ ಕೇಳಿ. ಹೈಯೆಸ್ಟ್ ಬಡವ್ರ ಮೇಲೆ ಹುಟ್ಟಿರ್ತಾರೆ 5ನೇ ತಾರೀಕು. ಸಿಕ್ಕಾಬಟ್ಟೆ ಬಡವ್ರ ಫ್ಯಾಮಿಲಿ ಜನನವಾಗಿರ್ತಾರೆ. ಶ್ರೀಮಂತರ ಮೇಲೆ ಆಗಿರ್ಬೋದು, ಬಡವ್ರ ಮೇಲೆ ಆದಷ್ಟು ತುಂಬ ಶ್ರೀಮಂತರಾಗ್ತಾರೆ 100%. 5ನೇ ತಾರೀಕವರೆಗೆ ಒಂದು ಬಣ್ಣದಲ್ಲಿ ಅತಿ ಹೆಚ್ಚು ಆಗಬರೋ ಬಣ್ಣ ಗ್ರೀನ್, ಬ್ಲೂ, ವೈಟ್, ಬ್ಲ್ಯಾಕ್ ಸಖತ್ತಾಗಿ ಬರುತ್ತೆ. ಗ್ರೀನ್, ಬ್ಲ್ಯಾಕ್, ಬ್ಲೂ, ರೆಡ್ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಆಗದಿರೋ ಬಣ್ಣ 5ನೇ ತಾರೀಕುವರೆಗೆ ಯೆಲ್ಲೋ ಕಲರ್ ಒಂದೇನೆ. ಎಲ್ಲೋ ಒಂದು ಯೂಸ್ ಮಾಡೋಂಗಲ್ಲ. ಆರೆಂಜ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಯೆಲ್ಲೋ ಕಲರ್ ದಯವಿಟ್ಟು ಯೂಸ್ ಮಾಡಬೇಡಿ. ಅದಾದಮೇಲೆ ನಿಮಗೆ ವೆಹಿಕಲ್ ನಂಬರ್ಸ್ ಹೇಗಿರ್ಬೇಕಪ್ಪ ಅಂದರೆ 1, 2, 5, 6, 8, 9 ಇವೆಲ್ಲ ನಿಮ್ಮ ಲಕ್ಕಿ ನಂಬರ್ಸ್. ಈ ನಂಬರ್ ರಿಪೀಟ್ ಆಗಬೇಕು. 11, 55, 66, 88, 99 ಇವೆಲ್ಲ ರಿಪೀಟ್ ಆದಷ್ಟು ನಿಮ್ಮ ಲಕ್ ಜಾಸ್ತಿ. ನಿಮಗೆ ನಾನು ಹೇಳೋ ಪ್ರಕಾರ 5ನೇ ತಾರೀಕರಿಗೆ 3 ಡೇಂಜರ್, 4 ಡೇಂಜರ್, 7 ಡೇಂಜರ್. ಹಾಗಾಗಿ 44,
7733 ಈ ಥರ ವೆಹಿಕಲ್ ನಂಬರ್ ನಿಮಗೆ ಇರಬಾರ್ದು. ತುಂಬ ಅಪಾಯವನ್ನು ಕೊಡುತ್ತೆ, ಸ್ವಲ್ಪ ಸಾಕಷ್ಟು ತೊಂದರೆಗಳು ಕೊಡ್ತವೆ. ದಯವಿಟ್ಟು ನಿಮ್ಮ ಪುಣ್ಯ ತಕ್ಕನಾಗಿ, ನಿಮ್ಮ ಪಾಪದ ತಕ್ಕನಾಗಿ ಪಾಪ ಅಟ್ಯಾಕ್ ಮಾಡುತ್ತೆ, ಪುಣ್ಯದ ತಕ್ಕನಾಗಿ ಪುಣ್ಯ ಅಟ್ಯಾಕ್ ಮಾಡುತ್ತೆ. ಅದು ನಿಮ್ಮ ಪರ್ಸ್ನಲ್ ಆಗಿ ನಿಮಗೆ ಸೇರುತ್ತೆ. ಇದು ಭಯಂಕರವಾಗಿರುತ್ತದೆ. ಈ ನಂಬರ್ನ ಸಖತ್ ಫಾಲೋ ಮಾಡಿ. 6 ನಂಬರ್ಸ್ನ ಅತಿ ಹೆಚ್ಚು ಫಾಲೋ ಮಾಡಿ, 5 ಫಾಲೋ ಮಾಡಿ, 9 ಫಾಲೋ ಮಾಡಿ, 8 ಫಾಲೋ ಮಾಡಿ, ಲಕ್ ಬರುತ್ತೆ. 6ನೇ ತಾರೀಕು ನಿಮಗೆ ಗೊತ್ತಿರೋ ಪ್ರಕಾರ ಸಿಕ್ಕಾಬಟ್ಟೆ 6ಕ್ಕೆ ಡೆಡ್ ಆಪೋಸಿಟ್ ನಂಬರ್ಸನ್ನೇ 1, 1ನ್ನ 3ನ್ನ ದಯವಿಟ್ಟು ಬಳಸಬೇಡಿ. ಆಗ 6ನೇ ತಾರೀಕಿಗೂ 1ನೇ ತಾರೀಕು ಪಕ್ಕ ಇದ್ರೆ ವೆಹಿಕಲ್ ನಂಬರ್ಲಿ ಅದು ಯಾರಿಗೇ ಇರಲಿ ಕಂಪ್ಲೇಂಟು ಕೇಸ್ ಎಲ್ಲವೂ ಇರುತ್ತೆ. 6ನೇ ತಾರೀಕು ಬಗ್ಗೆ ಪಕ್ಕ 3 ಪಕ್ಕ ಬಂದರೆ ತುಂಬ ಲವ್ ಮ್ಯಾರೇಜ್ ಜಾಸ್ತಿ ಆಗುತ್ತೆ ವೆಹಿಕಲ್ ನಂಬರ್ಸಲ್ಲಿ. 6ನೇ ತಾರೀಕುವರೆಗೆ ಯೆಲ್ಲೋ ಕಲರು, ಆರೆಂಜ್ ಕಲರ್ 2 ಬಣ್ಣ ಬರಲ್ಲ. ಇವೆರಡು ಬಣ್ಣನ ದಯವಿಟ್ಟು ಯೂಸ್ ಮಾಡಬೇಡಿ. ಹಾಗಾಗೇ ಆಸ್ಟ್ರೇಲಿಯಾದಲ್ಲಿ ಯೆಲ್ಲೋ ಕಲರ್ ಬಣ್ಣ ಇದೆ. ಇವತ್ತರೆಗೂ 6ನೇ ತಾರೀಕರು ತುಂಬ ಸಕ್ಸಸ್ ಆಗಿರೋನ್ನ ನಾವು ನೋಡೇ ಇಲ್ಲ, ತುಂಬ ದೊಡ್ಡ ಸಕ್ಸಸ್ ಆಗಿರೋನ್ನ ನೋಡಿಲ್ಲ. ಬರೆದಿಟ್ಟು ಕೇಳಿ. 6ನೇ ತಾರೀಕವರು ಅವ್ರಿಗೆ ಯೆಲ್ಲೋ ಕಲರ್ ಬರಲ್ಲ, ಅದರಿಂದ ತುಂಬ ಕಷ್ಟಕ್ಕೆ ಸಿಗಾಕಿರ್ತಾರೆ. ಅದೇ 6ನೇ ತಾರೀಕು ನಮ್ಮ ಇಂಡಿಯಾಗೆ ತುಂಬ ಚೆನ್ನಾಗಾಗತ್ತೆ. 6ನೇ ತಾರೀಕಲ್ಲಿ ಸಾಕಷ್ಟು ಜನ ಇದ್ದಾರೆ, ಭಾಳ ಜನ. ತೆಂಡೂಲ್ಕರ್ 6ನೇ ತಾರೀಕು, ಬ್ಲೂ ಕಲರ್ ಬಣ್ಣ 6ನೇ ತಾರೀಕಿಗೆ ಹೋಲಿಕೆ ಮಾಡುತ್ತೆ. ಶ್ರೇಯಸ್ 6ನೇ ತಾರೀಕು, ತುಂಬ ಸಾಕಷ್ಟು ಜನ. ಕಪಿಲ್ ದೇವ್ 6ನೇ ತಾರೀಕು, 7ನೇ ತಾರೀಕು, ಇವರೆಲ್ಲ ಹೆವಿ ಸಕ್ಸಸ್ ಆಗ್ತಾರೆ 100%. ಟೀಮ್ನ ಕ್ಯಾಪ್ಟನ್ ಆಗಿ ಕೂಡ ತುಂಬ ಸಕ್ಸಸ್ ಅನ್ನ ಕಾಣಬಹುದು 100%. ಅದೇ 6ನೇ ತಾರೀಕರು ನಮ್ಮ ಇಂಡಿಯಾದಲ್ಲಿ ನೋಡಿ, ಬ್ಲೂ ಕಲರ್ಗೆ 3ನೇ ತಾರೀಕು ಕ್ಯಾಪ್ಟನ್ ಆಗಿ ಸಕ್ಸಸ್ ಆಗಕ್ಕಾಗಲ್ಲ. 3ನೇ ತಾರೀಕುವರೆಗೆ ಸಕ್ಸಸ್ ಬಹಳ ಕಮ್ಮಿ. ಏನೆಲ್ಲ ಯುವರಾಜ್ ಸಿಂಗ್ 3ನೇ ತಾರೀಕಿದ್ರು, ರೋಹಿತ್ ಶರ್ಮಾ ಇದ್ರು, ಇಂಡಿಯನ್ ಟೀಮ್ನ ಸ್ಟ್ರಾಂಗ್ ತನದಲ್ಲಿ ಮಾಡಲು ಬಹಳ ಕಷ್ಟ ಸಿಗಾಕೈತೆ. ಇವರೆಲ್ಲ 30ನೇ ತಾರೀಕು. 6ನೇ ತಾರೀಕುವರೆಗೆ 1, 6 ತುಂಬ ವೆರಿ ಡೇಂಜರು. ತುಂಬ ಕೇರ್ಫುಲ್ ಆಗಿ ಹೇಳ್ತಿದ್ದೀನಿ. 6ನೇ ತಾರೀಕು 1 ಮತ್ತು 3 ತುಂಬ ಡೇಂಜರ್. ಇದನ್ನು ಬಳಸಬೇಡಿ. ನಿಮಗೆ ಬ್ಲೂ ಕಲರ್ ಆಗುತ್ತೆ, ಗ್ರೀನ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ರೆಡ್ ಆಗುತ್ತೆ, ಆರೆಂಜು ಎಲ್ಲ 2 ಬಳಸಬೇಡಿ. ಮತ್ತು 2ನೇ ತಾರೀಕು ತುಂಬ ಲಕ್ಕು ನಿಮಗೆ. 6ನೇ ತಾರೀಕುವರೆಗೆ 2 ತುಂಬ ಲಕ್ಕು, 4 ತುಂಬ ಲಕ್ಕು, 5 ಲಕ್ಕು, 6 ಲಕ್ಕು, 7 ಲಕ್ಕು, 8 ಲಕ್ಕು, 9 ಕೂಡ ತುಂಬ ಲಕ್ಕಿ ನಂಬರ್ಸ್. ಇಷ್ಟು ನಂಬರ್ಸ್ ನಿಮ್ಮ ಜೊತೆಲಿ ಬಂದರೆ ತುಂಬ ಸಾಥ್ ಕೊಡುತ್ತೆ. 2, 3 ಬರ್ದಿರೋ ಥರ ನೋಡ್ಕೊಳ್ಳಿ. ಸಾಕಷ್ಟು 6ನೇ ತಾರೀಕು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಅದ್ಭುತವಾಗಿ ನೀಡಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 6ನೇ ತಾರೀಕುವರೆಗೆ ಸಾಕಷ್ಟು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. 6ನೇ ತಾರೀಕುವರೆಗೆ ವೆಹಿಕಲ್ ನಂಬರ್ಸಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ 5566 ಅತಿ ಹೆಚ್ಚು ಲಕ್ಕನ್ನು ಬಳಸುತ್ತೆ. ಇದನ್ನು ಬಳಸಿ. 6ನೇ ತಾರೀಕುವರೆಗೆ 8 ತುಂಬ ಲಕ್ಕು, 8 ತುಂಬ ಲಕ್ ಬರುತ್ತೆ. ಈ ಯಾವಾಗಲೂ ಅಷ್ಟೇ 48 ಯಾವುದೇ ವೆಹಿಕಲ್ ನಂಬರ್ಲು ಇರಬಾರ್ದು. 48 ಯಾವುದೇ ವೆಹಿಕಲ್ ನಂಬರ್ ಇರಬಾರ್ದು. ಯಾವುದೇ ವೆಹಿಕಲ್ ನಂಬರ್ ಅಷ್ಟೇ 78 ಇರಬಾರ್ದು. ಇದು ತುಂಬ ಡೇಂಜರ್ ನಂಬರ್. 78 ಯಾರ್ಯಾರು ಗಾಡಿ ನಂಬರ್ ಇದೆಯೋ ನಿಮ್ಮ ಕೇರ್ ಒಂದು ಚೂರು ಚೆನ್ನಾಗಿ ಹಾಕಲ್ಲ. ನೀವು ಎಂಥ ಉನ್ನತ ಸ್ಥಾನದಲ್ಲಿರಿ, ನೀವು ದೇಶದ ಪ್ರೈಮ್ ಮಿನಿಸ್ಟರೇ, ಎಲ್ಲ ಚೋ ಬಾತಿರುತ್ತೆ, ನೀವು ಅಸ್ಟ್ರಾಲಜರ್ ಆಗಿರ್ತೀರ. ನಿಮಗೆ ಈ ನ್ಯೂಮರಾಲಜಿ ವೆಹಿಕಲ್ ನಂಬರ್, ಗಾಡಿ ನಂಬರ್ನ ಇಡೀ ವರ್ಲ್ಡಲ್ಲಿ ದಿ ಬೆಸ್ಟಾಗಿ ಹೇಳಿದ್ದು ನಾನು ಒಬ್ಬನೇ 100%. ಇವತ್ತು ಎಲ್ಲರೂ ಆಫ್ ಮಾಡ್ಕೊಂಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ನನ್ನ ಕಾಪಿ ಮಾಡಿರ್ಬೋದು. ಯಾರೇ ವೆಹಿಕಲ್ ನಂಬರ್ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ ಮಾತಾಡಿದ್ರು ಕೂಡ ಅದು ಆರ್ಯವರ್ಧನ ದೇವರಿಗೆ ಅರ್ಚನೆ ಮಾಡ್ದಂಗೆ ಇರುತ್ತೆ. ಯಾರೇ ಮಾತಾಡಿದ್ರು, ಯಾರೇ ಇವತ್ತು ಏನೇ ಸ್ಟಡಿ ಮಾಡಿರ್ಬೋದು, ಎಲ್ಲೋ ನೀವು ಇದಿರುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ 48 ಇರೋ ವೆಹಿಕಲ್ ನಂಬರ್ಸ್ಗಳು ಅವ್ರ ಮನೇಲಿ ಯಾವತ್ತೇ ಕಾರಣಕ್ಕೂ ಕೂಡ ನೆಮ್ಮದಿ ಇರಕ್ಕಲ್ಲ. ಲವ್ ಫೇಲ್ಯೂರ್ ಆಗಿರುತ್ತೆ, ಇಲ್ಲ ನೀವು ಕೆಲಸದವ್ರ ಕೈಯಲ್ಲಿ ಜಗಳ ಆಗಿರುತ್ತೆ, ಓನರ್ ಕೈಯಲ್ಲಿ ಜಗಳ ಇರುತ್ತೆ, ಮನೆಯವ್ರ ಕೈಯಲ್ಲಿ ಜಗಳ ಇರುತ್ತೆ, ಇಲ್ಲ ಮದುವೆನೇ ಆಗಿರಕ್ಕಲ್ಲ. 48 ಇಲ್ಲ 87 ಇವೆಲ್ಲ ತುಂಬ ಅಪಾಯದ ನಂಬರು. ಈ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡಬೇಡಿ. ನಾನು 100% ಹೇಳ್ತಿದ್ದೀನಿ. ನಿಮಗೆ ಜ್ಯೋತಿಷ್ಯ ಗೊತ್ತಿಲ್ಲದಲ್ಲ ತಗೊಂಡಿರ್ತೀರ. ಜ್ಯೋತಿಷ್ಯನೇ ಬೇರೆ, ನಂಬರೇ ಬೇರೆ. ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ದುಡ್ಡು ಎಲ್ಲರೂ ದುಡಿತಾರೆ 100%. ಈ ಪ್ರಪಂಚದಲ್ಲಿ ಎಲ್ಲರೂ ಮನೆ ಕಟ್ತಾರೆ, ಎಲ್ಲರೂ ಸಾಯ್ತೀವಿ. ರೀತಿಗಳನ್ನ ನೀವು ಅಟ್ಯಾಕ್ ಮಾಡೋದು. ಸಿಗ್ನಲ್ ಜಂಪ್ ಆದರೆ ಫೈನ್ ಕಟ್ಟಬೇಕು. ನಿಮ್ಮ ಲೈಫಲ್ಲಿ ಅಪ್ಪರ ದುಡಿದ್ರು ಟ್ಯಾಕ್ಸ್ ಕಟ್ಟಬೇಕು. ಅಪ್ಪರ ನಂಬರ್ನಾಗ ನೆಗೆಟಿವ್ ಆಗಿ ಬಳಸಿದ್ರು ಅದಕ್ಕೂ ನಿಮ್ಮ ಪ್ರಾಣವನ್ನೇ ಕೊಡಬೇಕು 100%. ಬೇರೆಯವಕ್ಕೆಲ್ಲ ಟ್ಯಾಕ್ಸ್ ಕಟ್ಬೋದು, ಇನ್ನೊಂದು ಮಾಡೋದು. ಇದರಲ್ಲೆಲ್ಲ ನಿಮ್ಮ ಪ್ರಾಣ, ನಿಮ್ಮ ನೆಮ್ಮದಿನ ಕಿತ್ಕೊಳತ್ತೆ. ಹಾಗಾಗಿ ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ರೂಲ್ಸನ್ನು ಮೀರಬೇಡಿ.
ಈ ಥರ ನೆಗೆಟಿವ್ ನಂಬರ್ ಬಳಸೋರ ಮೇಲೆ ತೊಂದರೆ ಜಾಸ್ತಿ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ 7, 8, 9 ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ. ವಿ ಪ್ಲಸ್ ಕರ್ನಾಟಕ.